ಉತ್ತಮ ಅಂತ ಯಾರಿಗೆ ಅನ್ಬೇಕಂದ್ರೆ ಜಗದಡಂ ತಾನೇ ಜಗದೀಶನೆಂದರು ತಾನೇ ಜಗದಾತ್ಮರೆಲ್ಲರನ್ನು ತಾನೆಂದು ಬಗೆಯುವಾತನೇ ಈ ಜಗದೊಳಗೆ ಉತ್ತಮ ಪುರುಷ ಅನ್ನಬೇಕು. ಇದು ಲಕ್ಷಣ ನೋಡಿ ಹೆಂಗದ ತೀತೇನು ನಿಮಗೆ. ಜಗತ್ತಿನ ಎಲ್ಲ ಜೀವಿಗಳು ನನ್ನ ಸ್ವರೂಪ, ನಾನು ಅವರಂತೆ, ಅವರೇ ನಾನು, ಎಲ್ಲ ನನ್ನ ಸ್ವರೂಪವೇ. ಜಗದಡಂ ತಾನೇ ಜಗದೀಶನೆಂದರು ತಾನೇ ಜಗದಾತ್ಮರೆಲ್ಲರನ್ನು ತಾನೆಂದು ಬಗೆಯುವ ಆತನೇ ಜಗದೊಳಗೆ ಉತ್ತಮ ಪುರುಷ ಅನ್ನಬೇಕು. ಇನ್ನೊಬ್ಬ ಉತ್ತಮ ಯಾರು ಬರ್ತಾರಪ್ಪ ನಿಮ್ಮ ಮಾತಿನಾಗ ಒಂದು ಹೇಳ್ಬೇಕಲ್ಲ. ಈಗ ಆಡದೆ ಮಾಡವನು ರೂಢಿಗೊಳಗೆ ಉತ್ತಮ, ಅನುವರಿತು ಗುರು ಸೇವೆ ಮಾಡ್ಬೇಕು. ಅವನು ಅವ್ರು ಹೇಳೋ ಪುರದಲ್ಲೇ ಮಾಡ್ಬೇಕು. ಅವನಿಗೆ ಉತ್ತಮ ಅಂತ ಕರೀತಾರೆ. ಆಡದೆ ಮಾಡುವವನು ರೂಢಿ ಒಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಕನಿಷ್ಠ ಅಂತ. ಇಲ್ಲಿ ಉತ್ತಮ, ಕನಿಷ್ಠ, ಮಧ್ಯಮ, ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ, ಇವರು ಸಂಘ ಅಂತಿಟ್ಟು ಹೇಳಿದ್ರು ಮಹಾತ್ಮರು. ಸಂಘ ಧ್ಯಾಯೋ ವಿಷಯಾನ್ ಪುಂಸಃ ಸಂಘಸ್ಥೇಷೂಪಜಾಯತೆ ಸಂಘಾತ್ ಸಂಜಾಯತೆ ಕಾಮಃ. ಆಗ ಹೇಳಿದ್ರಲ್ಲ, ಯಾವುದಾದ್ರು ಮನುಷ್ಯನೊಳಗೆ ನಾವು ಧ್ಯಾನದ ಸಂಘ ಮಾಡಿದೀವ ಅಂದರೆ ಎಲ್ಲವೂ ಆನಂದಮಯವಾಗಿ ಎಲ್ಲವೂ ತೋರ್ತಾ ಇದೆ. ಸಂಘವೆರಡುಂಟು, ಒಂದು ಹಿಡಿ ಒಂದು ಬಿಡು. ಮಂಗಳಮೂರ್ತಿ ಕೂಡಲ ಸಂಗಮ ಶರಣರೇ ಸಂಘವೇ ಶ್ರೇಷ್ಠ ಅಂತಂದ್ರಲ್ಲ. ಸಂಘ ಅಂತ ಹಿಂಗದ, ಉತ್ತಮರ ಜೊತೆಗೆ ಸಂಘ ಮಾಡಿದವರು ಕೂಡ ಉತ್ತಮರಾಗ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ತುಕಾರಾಮ್ ಮಹಾರಾಜರ ಭಜನೆ ಇದು ನಿಮಗೆಲ್ಲ ಗೊತ್ತಲ್ವಾ. ಭಜನೆ ಮಾಡ್ಕೋತ ಕೂತಿದ್ರು, ನಾಮಸ್ಮರಣೆ ಮಾಡ್ಕೋತ. ಆ ಕಡೆಯಿಂದ 4 ಮಂದಿ ಕಳ್ಳರು ಬಂದ್ರಪ್ಪ. ಬಂದು ಏತಕ್ಕೆ ಅಂದ್ರು. ಮತ್ತು ಅವ್ರ ಭಾಷೆನೇ ಹಂಗೆ ಅಲ್ವಾ. ಇಟ್ಟಿಲ್ಲ ಕೊಟ್ಟಿಲ್ಲ ತಗೊಂಡಿಲ್ಲ ಅಂತೇಳಿ ಇಟ್ಟಲ್ಲ ಅಂತ ಯಾಕಂತೀವೋ. ಬಾ ನಮ್ಮ ಜೊತೆಗೆ ಅದೇನು ಅಂದ್ರೆ ಬರ್ತಾನೆ, ಕೊಡ್ತಾನೆ, ಬಾ ಇಲ್ಲ ಅಂದ್ರೆ ಏನು ಮಾಡೋದು ಅಂತವ. ತುಕಾರಾಮ ನಮ್ಮ ಕೂಡ ಬಾ, ನೀ ನಾವು ತುಡಿಗೆ ಹೊಂಟಿವಿ, ನಮ್ಮ ಕೂಡ ತುಡುಗಿ ಮಾಡ್ಬೇಕು ನೀನು, ನಡಿ ಅಂದ. ಆದರೂ ದೊಡ್ಡ ಮಣಿ ನೋಡಿದ್ರು, ಜೇರ್ಗಿಂಡ್ಯಾಗ ಇಳಿಸಿದ್ರು ಇವನ್ನ ತುಕಾರಾಮನ. ವಜ್ಜೆ ಯಾವುದೋ ಕಟ್ಟು ಹಚ್ಕೊಡು ಅಂತೇಳಿ ಮಾಡಿದ್ರು. ಇವ್ ಒಣಕಿ ಕಲ್ಲ ಕಟ್ಟು ಹಚ್ಕೊಡಕತ್ತಿದ್ವಿ ಇವ ಮ್ಯಾಲ. ಇಲ್ಲಿ ಬೇಡ, ದೇವ್ರ ಮನೆಗೆ ಹೋಗ ಅಂದ್ರೆ ಅವರು. ಅಲ್ಲೇನೈತ ಅಂದ್ರೆ ಟ್ರಂಕ ಅವು ಇವು ಏನೇ ಇರ್ತಾವೆ. ಒಳಗೆ ಹೊಕ್ಕಣ, 2 ಕಡೆ ಶಮೆ ಅದ, ವಿಠ್ಠಲನ ಫೋಟೋ ಅದ, ಅಲ್ಲಿ ತಂಬೂರಿ ಅದ, ತಾಳದವ, ವೀಣಾ ತಗೊಂಡು ಜೈ ಜೈ ರಾಮ ಕೃಷ್ಣ ಹರಿ, ಜೈ ಜೈ ರಾಮ ಕೃಷ್ಣ ಹರಿ. ಎಲ್ಲಿ ಅದ ತುಡುಗು ಮಾಡಾಕ ಹೋದ ಮನೆಯಾಗಿದೆ. ಯಪ್ಪ ಏನಿದು ಗದ್ದ ಅಂದವ್ರು ಎದ್ರು ಮಣಿ ಹಚ್ಚ. ಯಪ್ಪೋ ಮಹಾರಾಜರು ಬಂದಾರಪ್ಪೋ, ಯಪ್ಪ ನಮ್ಮದು ಎಂಥ ದೈವ ಮರಯ ನಾಮಸ್ಮರಣೆ ನಡೆದದ. ಬರ್ರಿ ಅವ್ರು ಬರ್ರಿ, ಊರಾಣವ್ರು ಯಾದ್ರು, ಓಣ್ಯಾನವ್ರು ಯಾದ್ರು, ಮಣ್ಯಾನವ್ರು ಯಾದ್ರು, ಎಲ್ಲರೂ ಯಾದ್ರ. ಮಹಾರಾಜರು ಬಂದಾರ ಮಹಾರಾಜ ಭಜನೆ ಮಾಡೋದು. ಯಾವ ಅಂದ ಮಹಾರಾಜರು, ಯಪ್ಪ ಇನ್ನೂ ಸಂತರು 4 ಮಂದಿ ಮ್ಯಾಲದಾರು ಯಪ್ಪ ಅಂದ ಅವ ಅಂದ. ನುಚ್ಚುಣಿಕೆ ಹಚ್ಚಿ ಇಳಿಸ್ಕೋರಿ ಅಪ್ಪ, ನಾವು ಕಾಳ್ರಿದೀವೋ ಮರ ಸಂತ್ರಲ್ಲ ಅಂತ ಇವ್ರು ಅಂತಾರ. ಅವ್ರ ಅಂಗಿ ಕಳಿಸಿ, ಅವ್ರನ್ನ ಜಳಕ ಮಾಡಿಸಿ, ಎಣ್ಣೆ ಹಚ್ಚಿ ಎರ್ದು ಅವ್ರಿಗೆ ಹೊಸ ಅರಿವೆ ಉಡಿಸಿ ಶುರು ಆತಪ್ಪ. 3 ಆಗೈತೆ, 4 ಗಂಟೆ ಆಗೈತೆ. ನಾಮಸ್ಮರಣೆ ಸಂತರು ಬಂದಾರು, ಹೇಳ್ರಿ ಅಂತೇಳಿ ಎಬ್ಬಿಸಿ ಆ ಟೈಮ್ನಾಗ ಏನು ಶಾವಿಗೆ ಬಸೋದು, ಅನ್ನ ಮಾಡಿ ಸಾರು ಮಾಡಿ ಸಂತರು ಕೂಡ ಎಲ್ಲರೂ ಊಟ ಮಾಡಿದರು. ಇವ್ರಿಗೆ ಯಾರು ಅನ್ಬೇಕಪ್ಪ ಹೇಳ ನೋಡೋಣ. ಜ್ಯೋತಿ ಸಂಗಾತಿಯೊಡನೆ ಉರಿದು ಹೋಗು ಕರ್ಪೂರದಂತೆ ಪಾತಕ ರಾಶಿ ನಿಂದು ಉರಿದು ಹೋಗುವುದು. ಸಂತ ಚರಣ ರಜಾ ಲಾಗತಾ ಸಹಜ ವಾಸನೇಚ ಬೀಜ ಝಳೋಣಿಯ ಸಾಯಿದು ಅಭಂಗ. ಸಂತರ, ಮಾಂತರ, ಸಿದ್ಧರ, ಸಾಧ್ಯರ, ಪೀರರ, ಪೈಗಂಬರರ, ಜ್ಞಾನಿಗಳ, ಋಷಿಗಳ, ಮುನಿಗಳ, ತಪಸ್ವಿಗಳ ಪಾದದ ಧೂಳಿಯನ್ನು ಹಚ್ಕೋಬೇಕಾದ್ರೆ ಸಾಷ್ಟಾಂಗ ಹಾಕ್ಬೇಕು ಮೊದಲು.
ಏನದು? ಮುಟ್ಟಲು ಗುರುಪಾದವ ಪೂರ್ವದ ಕರ್ಮ ನಷ್ಟ ಒಪ್ಪುದು ಧ್ಯಾನವ ನಿಷ್ಠೆಯಂ ಮಾಡಲು ಬೆಟ್ಟ ತಟ್ಟಗವೆಲ್ಲ ಸುಟ್ಟು ಜ್ಞಾನೋದಯವಾಗುವುದು ಎದರಿಂದ ಅಂದರೆ ಸಂತ ಚರಣ ಧೂಳಿಯಿಂದ. ಯಾವುದು ನಮ್ಮ ಜನ್ಮಕ್ಕೆ ಕಾರಣ ಯಾವುದು? ಕರ್ಮದಿಂದ ಫಲ, ಫಲದಿಂದ ಭೋಗ, ಭೋಗದಿಂದ ವಾಸನೆ, ವಾಸನೆಯಿಂದ ಪುನರ್ಜನ್ಮ ಪ್ರಾಪ್ತವಾಗಿರೋಣದಂದ್ರೆ ಪುಣ್ಯ ಪಾಪಿ ಜಳಾಲಿ ತ್ರಿಭುವನ ಆನಂದ ಸಮತೀರ್ತಿ ಜ್ಞಾನಗಂಗೆ ಮಿಳಾಲಿ ಶುಭ ಅಶುಭ ಪಹತ ಭಾವನಾ ರಾಮಜಾಲಿ ಅಂತಾರೆ. ಶುಭನು ಮತ್ತು ಅಶುಭನು ಪುಣ್ಯ ಪಾಪ ಎಲ್ಲೂ ಜಳ ಆಗಬೇಕಾದ್ರೆ ಸಂತರ ಚರಣ ಧೂಳಿಯಿಂದ ಮಾತ್ರ ಸಾಧ್ಯ ಅಂತ ಈ ಬಗ್ಗೆ ಹೇಳ್ತದೆ. ಪುರುಷನ ಲಕ್ಷಣಗಳದಾವ. ಇನ್ನೂ ಸಂಘದ ಒಂದೇಳಿ ಮುಗಿಸ್ತಾನೆ. ಆಗಲೇ ನಮ್ಮ ಗುರಾಕುಮಾರ್ ಸನ್ನಿನ ಮಾಡ್ಯಾರಪ್ಪ ಮ್ಯಾಲೆ ಹೆಂಗದ ಅಂದ. ಎಲ್ಲರೂ ಹೊಟ್ಟೆ ಹಸದದ. ಮೊದಲನೇವ್ರು ಯಾರ ದೇವ್ರ ಗತೆ ಕಾಣ್ತಾರೆ, ಈ ಕಡೆ ದೇವಿನ ಗತೆ ಕಾಣಕತ್ತಾರ. ಯಾಕಂದ್ರೆ ಹೊಟ್ಟೆ ಹೊತ್ತು ಇರ್ತೈತಲ್ಲ. ಇರಲಿ ಟೈಮ. ಸಂಘ ಅಂದ್ರೆ ನಾ ಸೌದತ್ಯಾಗ ಕುಂತಿದ್ದೆ, ಧಾರವಾಡ ಹುಬ್ಬಳ್ಳಿ ಪ್ರವಚನಕ್ಕೆ ಹೋಗಿದ್ದೆ. ಬಂದು ಒಬ್ಬ ಜೋಗಪ್ಪ ಬಂದಪ್ಪ, ನನಗೆ ಪರಿಚಯ ಇದ್ದು ಮನುಷ್ಯ, ನಮ್ಮ ಕಡೆ ಮುದೋಳ ತಾಲೂಕಿನ್ಯಾವ. ಸಂಘದ ಬಗ್ಗೆ ಹೇಳಕತ್ತೀನಿ ನಿಮಗೆ. ಆ ಕೊಡ ಇಟ್ಟ ನನಗೆ ಭಂಡಾರ ಬಡ್ದ. ನಾವು ಯಾವುದೋ ಒಂದು ಪುಸ್ತಕ ಓದ್ಕೋದು ಕೂತಿದ್ದೆ. ನಾಟು ಒಂದಕ್ಕೆ ಹೋಗಿ ಬರ್ತೀನಿ ರೀ, ನೋಡ್ಕೋದು ಕುಂದ್ರಿ ಅಪ್ಪ ಅಂದವ. ಆಯ್ತು ಹೋಗಪ್ಪ ಅಂದೆ. ಮತ್ತು ಅವು ಹೆಣ್ಮಕ್ಳ ಪಾಯ್ಕಾನೆ ಹೋಗ್ಬೇಕು, ಏನು ಗಂಡು ಮಕ್ಳ ಪಾಯ್ಕಾನ ಅವಂಗ ಗೊತ್ತದು. ಒಂದು ಅರ್ಧ ತಾಸು ಆದಪ್ಪ ಅವ. ಆ ಕಡೆ ನಮ್ಮ ಗುರಾಕುಂಬರ್ನಂತ ಬಂದ. ಯಾಕೆ ರೀ ಶಾಸ್ತ್ರಿಗಳ ನಮಸ್ಕಾರ ಮಾಡಿದ. ಯಾವಾಗ ಕೊಡ ಹತ್ತಿರಿ ನೀವು ಕೊಡ ಎಲ್ಲೋ ಬಂದಳು ನಿಮ್ಮ ಮೈಯಾಗ ಅಂದವ. ಇಲ್ಲೋ ಮರ ಇಟ್ಟು ಹೋಗ್ಯಾಡ ಹೋಗಪ್ಪ. ನಾ ಕುಂತಿನಿಲ್ಲ ನೋಡೋದು. ಬರೀ ಸಂಘದಿಂದ, ಭಂಡಾರ ಸಂಘದಿಂದ ಸಮೀಪ ಕೊಡ ಇರೋಣದ್ರಿಂದ ಜೋಗಾಪನ ಮಾಡಿದ್ರು ನಮ್ಮ ಶಾಸ್ತ್ರೀಯವಾಗಿ ಜೋಗಾಪ. ಅದು ಅದರಿಂದ ಸಂಘದಿಂದ. ಸಂಗಾತ್ ಸಂಜಾಯತಿ ಕಾಮ. ಅಂತಹ ಸಂಘ ಏನಿರಬೇಕಪ್ಪ ಅಂದ್ರೆ ನಮ್ಗೆ ಉತ್ತಮರ ಗುಣಗಳಿರಬೇಕು, ಉತ್ತಮರ ಸಂಘ ಇರಬೇಕು, ಉತ್ತಮ ಜ್ಞಾನ ಇರಬೇಕು. ಅವನಿಗೆ ಏನಂತ ಅಂದರೆ ಜಗದಳಂ ತಾನೆ ಜಗದೀಶೇನೆಂದರು ತಾನೆ ಜಗದಾತ್ಮರೆಲ್ಲರನ್ನು ತಾನೆ ಎಂದು ಬಗೆಯುವಾತನೇ ಜಗದಳಿಗೆ ಉತ್ತಮ ಪುರುಷ ಅಂತನಬೇಕು. ಇಂಥ ಉತ್ತಮ ಪುರುಷ ಲಕ್ಷಣಗಳಿಂದ ನೀವು ಅಂಥ ಸದ್ಗುಣಗಳು ಸಂಪಾದಿಸಿ ನಿಮ್ಮ ಜನ್ಮಕ್ಕೆ ಕಲ್ಯಾಣ ಮಾಡಿಕೊಳ್ಳೋಣ ಅನ್ನೋದರ ಎರಡು ಬಗ್ಗೆ ಮಾತ್ರ ಬಗ್ಗೆ ವಿರಾಮ. ಓಂ ತತ್ಸ ಶ್ರೀ ಸದ್ಗುರು ಶಿವಪುತ್ರೇಶ್ವರಾಯ ನಮಃ. ಸಂತ ಮಹಾಂತರ ಯಾರು? ದಾಸ ಅಂತ್ಯಾರಿಗೆ ಅನ್ಬೇಕಪ್ಪ ಅಂದರೆ ದಾಸನಾಗಬೇಕು. ಕ್ಲೇಶ ಪಂಚಕ ಒಡೆದು ಇವನಿಗೆ ದಾಸ ಅಂತಾರ. ಬೋಧೆ ಯಾವ್ರಿಗೆ? ಇವರಿಗೆ ಬೋಧದದು. ನಿಜ ಬೋಧೆ ಎಂದಿಲ್ಲದಿರೇ ಏನಿದ್ದೋಡೆ ಏನು ನಿಜ ಕಾನನ ಬೆಳೆದಂಗಳಂತ ಅದಕ್ಕೆ ಬೋಧೆ ಅಂತಾರೆ. ಸ್ವರೂಪ ಜ್ಞಾನವನ್ನು ಕುರಿತು ವಿಮಲ ಬ್ರಹ್ಮಜ್ಞಾನ. ಕೊನೆಯ ಸಮಾಸ, ಕೊನೆಯ ನುಡಿಯೋದು. ಕೊನೆಯ ಗುರಿ ಯಾವುದು? ಗುರಿ ಯಾವುದಿದನೆ, ಗತಿ ಯಾವುದಿದನೆ, ಶಂಭುಲಿಂಗವಾಗಿಹುದು. ಏನಿದ್ರ ಅರ್ಥ? ಬ್ರಹ್ಮ ನೀ ಅದೆಯಪ್ಪ, ಬೇರೆ ಇಲ್ಲ ಅಂತ ತಿಳಿಸೋದಕ್ಕೆ ವಿಮಲ ಬ್ರಹ್ಮ ಅಂತಾರ. ಹುಚ್ಚ ಬೊಮ್ಮವ ನರಿವೆ ನೆಂದು ಸುಮ್ಮನೆ ಬಳಲುವರು ತಮ್ಮನೆ ನೇತಿಗಳೆದು ಅನ್ಯವನ್ನು ನೋಡಿ ಮನುಜರು. ಇದಕ್ಕೆ ವಿಮಲ ಅಂತಾರೆ. ಮಲರಹಿತವಾದ ಶುದ್ಧಾತ್ಮ ನಿಯದಿ. ಕದ್ದು ಮಾತಿನ ಗದ್ದಲೇಕೆ ತಿದ್ದಿ ತಿಳಿ ಶ್ರುತಿ ಶುದ್ಧ ಮಾತಿದು. ಬದ್ಧನಲ್ಲವೇ ಮುದ್ದು ಮಗನೇ ಶುದ್ಧಾತ್ಮ ನೀನಂತನೂ ವಿಮಲ ಬ್ರಹ್ಮ ಅಂತಾರ. ಹೇಳ್ಬೇಕಾ ನಿಮ್ಗ? ಚೈತನ್ಯ ರೂಪನಾಗಿರ್ದು ನೀನು ಈ ಜಡ ಪಂಚಭೂತ ದೇಹ ನೀನೆಂಬೆ ಭೂತ ನಿರ್ಮಲ ನಿಜತತ್ವಮಯನಾಗಿ ಧೂರಿಗೀಡಾಗಿ ಬಳಲುವೆ. ಅಜ್ಞಾನಿಯಲ್ಲವೇ ನೀನು ಜೀವನೇ? ಶುದ್ಧೇಣಿ ಎಂದು ನುಡಿವರೆ. ಎರಡು ಪ್ರಶ್ನೆಗೆ ಉತ್ತರ ಇದು. ಅಜ್ಞಾನಿಯರ ಅಂತಾರೆ ನಿನಗೆ, ಪಕ್ಕ ಅಜ್ಞಾನಿನೂ ಅಲ್ಲ. ಪಕ್ಕ ಜ್ಞಾನಿಯರ ಅಂತಾರೆ ನಿನಗೆ, ಜ್ಞಾನಿನೂ ಅಲ್ಲ. ಮತ್ತು ಯಾರು ನೀನು? ಚೈತನ್ಯದಿವೋ ಮರಯ. ಏನಾಗಿಬಿಟ್ಟದ್ದು ನಮಗೆ ನಿಮ್ಗೆ ಹಿಂದಿನ ಪಿಚ್ಚೇಶಾಯ ಹಿಂದಿನವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೇಳೋದು, ಇನ್ನೊಬ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು. ಈ ಲೆಕ್ಕ ಅಲ್ಲಿದ. ಇದು ಹೆಂಗೆ ಅದ ಅಂದ್ರೆ, ನೀವು ಚೈತನ್ಯ ಹೆಂಗೆ ಅದೀರ ಅಂದ್ರೆ ದೃಷ್ಟಾಂತ ಗೊತ್ತಾಗಿ ನಿಮ್ಗೆ ಗೊತ್ತಾಗೋದಿಲ್ಲ. 10 ಹೆಣ್ಮಗಳೊಳಗೆ ಒಂದು ಗಂಡ್ಮಗ ಇರಬಾರ್ದು, 10 ಗಂಡಸರೊಳಗೆ ಒಂದು ಹೆಣ್ಮಗಳು ಇರಬಾರ್ದು. ಹಂಗಾಕತ್ತಂದು ಸಂಸ್ಕಾರ. ಅಲ್ಲೇನಾಗಿತ್ತು, 10 ಹೆಣ್ಮಗಳಿದ್ರು, ಒಬ್ಬ ಗಂಡಸಾವಿದ್ದ ತಳೆವಾಡಪ್ಪನಂತವ. 10 ಕಿಲೋಮೀಟ್ರ್ ದಿನ ಹೋಗೋದು ಬರೋದು, ಹಾಲ ಮೊಸರ ಮಾರವ್ರವರು. ಮತ್ತು ಮಾತೇರು ಅವ್ವಾರು ಸುಮ್ಮಿರಂಗಿಲ್ಲ. ಅವ್ರು ಇಲ್ಲೇ ಏನು ಬಗ್ಗೆ ಸುಮ್ಮ ಕುಂತಾರ ಅವರು. ಮಾತೇರು ಅಂತ ಯಾಕಂದ್ರೆ ಭಾಳ ಮಾತಾಡ್ತಾರೆ. 4 ಮಂದಿ ಹೆಣ್ಮಕ್ಳು ಕೂಡಿ ಸುಮ್ಮಿದ್ರು ಅಂದ್ರೆ ಅವತ್ತು ಲೌಕ್ ಪ್ರಳಯಕತ್ತ ನೋಡಿ ಅಲಿಮಠ ಆಗಲ್ಲ.
ಅವರು ಯವ್ವ ಯಕ್ಕ ಕಾಕ ಮಾವ ಚಿಗವ ಅದನ್ನೇ ಮಾತಾಡೋರು. ಕೇಳಿ 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 ಈ ಗಂಡಸಿಗೆ ಮನುಷ್ಯಾಗ ಗಂಡ್ಮಗ ಅವ್ರಂಗೆ ಮಾತಾಡಕತ್ಬಿಟ್ಟು ಇವ ಯಕ್ಕ ಕಾಕ ತಂಗಿ ಚಿಗವ ಅಂತೇಳಿ ಶುರು ಮಾಡಿಬಿಟ್ಟಿವ. ಹಿಂಗೆ ನಡೀತು ಒಂದು 2-3 ವರ್ಷ. ಹೋಗ್ತಾ 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 ನಾ ಏನು ಹೇಳಕತ್ತೀನಿ, ನೀವು ಬ್ರಹ್ಮದಿರಿ ಸಂಸ್ಕಾರದಿಂದ ಹಂಗಾಗತ್ತೈತೆ ದೃಷ್ಟಾಂತಿದೆ. ಹೋಗ್ತಾ ಹೋಗ್ತಾ ಒಂದು ಹಳದಾಗ ಹಾವು ಬತ್ತಪ್ಪ. ಹಾವು ಬರೋಣ ಹಾಕಿ ಮುಂಜಿನ ಹಾಕಿ ಯವ್ವ ತಂಗಿ ಎಟ್ದವಾಡ್ದೈತೆ ಹಾವ, ಯಾರನ್ನಾರು ಗಂಡಸರನ್ನ ಕರ್ರಿ ಅಂತ ಹೆಣ್ಮಗಳು. ಅವನು ಹಿಂದೆ ಇದ್ದವ ಗಂಡಸ, ಹೌದಲ್ಲ ತಂಗಿ ಎಡ್ದವಾಡ್ದೈತೆ ಯಾರನ್ನಾರು ಗಂಡಸರನ್ನ ಕರ್ರಿ ಅಂದಿವ. ನಮ್ಮ ಬಾಗಿ ಮಲ್ಲಾಪನಂತ ಗುಳೆ ಹೊಡ್ತಿದ್ದ ಅಲ್ಲೇ ಬಂದು ಹಾವು ಬಡಿಲಿಲ್ಲವ ಹಾಕ್ಕೊಂಡು ಇವನ್ನ ಬಡ್ತಾ ಬಡ್ದು ನಡ ಮುರಿದಲ್ಲಿ. ನೀ ಗಂಡಸನ ಕರಿ ಅಂತೇಳಿ ಅಪ್ಪ ಥೋ ನೀನು ಜನ್ಮಕ್ಕೆ ಬೆಂಕಿ ಹಚ್ಚರ. ಹಂಗೆ ನೀ ಬ್ರಹ್ಮ ಇದ್ದ ಬ್ರಹ್ಮನ ಕರಿ ಅಂತೀಯ. ಬ್ರಹ್ಮ ಬೃಹದ್ವಾತ್ ಇತಿ ಬ್ರಹ್ಮ ಮುತ್ತುಚ್ಛತೆ. ಯಾವುದು ದೊಡ್ಡದಿದೆಯೋ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದಕ್ಕೆ ಬ್ರಹ್ಮ ಅಂದ ಅದು ಹೆಂಗದ ಅಂದರೆ ಆನಂದ ಸ್ವರೂಪ ಅದ. ಅದು ಆನಂದ ಹೆಂಗದ? ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯನೆಂದೆನಿಸಿ ಕರ್ಮ ಬಿಡಿದು ಹಾನಿಗೊಳಗ ಹಣಲ್ಲದೆ ಸೆಲೆಸಾಕ್ಷಿ ತಾನೆಂಬ ಬೋಧೆ ನೆಲೆಗೊಂಡ ನಿಂತ ಮೇಲೆ ಬಾಧೆ ತನ್ನೊಳು ತೊರೆದಕ್ಕೆ ದಾಸ್ಬೋಧ್ ಅಂತಾರ. ಯಾವ ಬೋಧೆ ಅದು? ಇದಕ್ಕೆ ಪಾರಮಾರ್ಥ ಅಂತಾರ. ಯಾವ ಬೋಧೆ ಅದು? ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯನೆಂದೆನಿಸಿ ಕರ್ಮ ಬಿಡಿದು ಹಾನಿಗೊಳಗ ಹಣಲ್ಲದೆ ಸೆಲೆಸಾಕ್ಷಿ ತಾನೆಂಬ ಬೋಧೆ ನೆಲೆಗೊಂಡ ನಿಂತ ಮೇಲೆ ಬಾಧೆ ತನ್ನು ತೊಳೆದು ಪಾರಮಾರ್ಥ. ಇದಕ್ಕೆ ಬೋಧೆ ಅಂತಾರೆ, ಇದಕ್ಕೆ ದಾಸ್ ಅಂತಾರೆ. ಇದು ವಿಮಲ ಬ್ರಹ್ಮದವರಪ್ಪ ಅಂದ್ರೆ ಸ್ವರೂಪ ಜ್ಞಾನ. ನೀನೇ ಬ್ರಹ್ಮಸ್ವರೂಪನಿದು. ಏನಾಗ್ಯದ? ನನ್ನಂಥ ಒಬ್ಬವ ಚಾಳೀಸ್ ಹಾಕ್ಕೊಂಡು ಮರು ಒಂದೈತಲ್ಲ, ಮರುವೆನ್ನದಕ್ಕೆ ಉಪಾಯ ಧರ್ಮವೆಂದು ಪ್ರಥಮದಲ್ಲಿ ನೆಚ್ಚಿಕೊಂಡು ಹೇಳಿಬಿಟ್ಟಾರ. ಮರ್ತದ್ದೇ ಇದೆಯಲ್ಲ. ನಾವು ನೀವು ರಾಜರಾದ ಕರೆ ಹುಚ್ಚರಾಜರಾಗಿವಲ್ಲ ಮರ್ತ. ಹಾಗೆ ಕಣ್ಣಾಗ ಚಾಳೀಸ್ ಇಟ್ಕೊಂಡಾನ ಹೋಗಿ 100 ರೂಪಾಯಿ ಕೊಟ್ಟು ನಮ್ಮಂಥ ಜ್ಯೋತಿಷ್ ಹೇಳೋರಂತೂ ಕೂತೇ ಇರ್ತಾರ. ಅವ್ರ ತಕ್ಕಿಟ್ಟ ನನಗೆ ಚಾಳೀಸ್ ಎಲೆ ಐತೆ ನೋಡ್ರಿ ಅಪ್ಪ ಅಲ್ಲಿ ಮರ್ತೀನಿ ಅಂದ. ಅವ ಹಂಗೆ ಮಾಡಿ 100 ರೂಪಾಯಿ ತಂದನಂತೆ ಕನ್ನಡಿ ಕೈಯಾಗ ಹಿಡ್ದ ಅವಂಗೆ. ಕನ್ನಡಿ ನಾನು ಕಣ್ಣಾಗ ನಾನು ಚಾಳೀಸ್ ಐತೆ ನಾನು 100 ರೂಪಾಯಿ ಸ್ವಾಮಿ ಅಂದ. ಗೆಡ್ಡಿ ಹೊಡೆದಿವ್ ಸ್ವಾಮಿ. ಈಚೆಗಡೆ ಹೊಳೆ ಬಿದ್ದ. ಯಾಕ್ರಿ ಅಂದ. ಈಚೆಗಡೆ ಹೊಡೆದ. ನಿನ್ನ ಕಣ್ಣಾಗ ನಿನ್ನ ಚಾಳೀಸ್ ಇಟ್ಕೊಂಡು 100 ರೂಪಾಯಿ ಕೊಟ್ಟು ಗಡ್ಡಿಗೆ ಹೊಡಿಸ್ಕೊಳ್ಳೋ ಪಾಪ ಏನು ಮಾಡಿಲ್ಲ ಮರು. ಅದಕ್ಕೆ ನಿನ್ನ ಅರಿವಿಗೆ ನಿನ್ನ ಮರಿವಿಗೆ ನಿನ್ನ ಚಿದ್ಭ್ರಮೆಯ ಕಾರಣ ನೀನು ಪರಮಾತ್ಮನದರಿಂದೇ ಪರಮಾನುಭೂದೆ. ಹಿಂಗೆ ಹೇಳ್ತದ. ಸ್ವಯಮೇವ ಪರಾಕ್ರಮ ಸಮಸ್ತ ಧರ್ಮ ಮೀಶ್ವರಂ ಶಿವದ. ಶಿವನ ರಾಜನ ಯಾರು ಮಾಡಿಲ್ಲ, ಯಾರೂ ಓಟ್ ಹಾಕಿಲ್ಲ, ಯಾವ ಸೊಸೈಟಿ ಬಂದು ನಿಂತು ಕೇಳಿಲ್ಲದ ಅನ್ನ. ಹಂಗೆ ಸ್ವಯಮೇವ ಇರಬೇಕಂದ್ರೆ ಸ್ವಯಂ ಅದೇನು ವಿಷಹಿ ದಶಕೀಚ ಅನುಭವ ಜೋಪಾಹಿ ನಿತ್ಯ ನೇಮ ವಿವರಿತ ಸ್ವಯಂ ಬ್ರಹ್ಮಾಚಿ ಹೋಯಿ ಅಪಾರ ಪುಣ್ಯ ಘಾಟಿತ್ತರಿ ಶ್ರವಣಲಾಹಿ ಕಲ್ಯಾಣ ಲೇಖಕಾಚಿ ಭಾವಗರ್ಭ ಹೃದಯಿ ಜೈ ಜಯ ದಾಸಬೋಧ ಗ್ರಂಥರಾಜ ಪ್ರಸಿದ್ಧ ಆರತಿ ಓಳಿನ ವಿಮಲ ಜ್ಞಾನ ಬಹಳ ಬೋಧ ಅಂತಾರೆ. ನಾವು ನೀವೆಲ್ಲ ಬ್ರಹ್ಮಸ್ವರೂಪವೇ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ. ಅದೇನು ಸರ್ವಂ ಕಲ್ವಿದಂ ಬ್ರಹ್ಮ ಅಂತಲೇ ಹೇಳೋದಕ್ಕೆ ವಿಮಲ ಬ್ರಹ್ಮ ಅಂತಾರೆ. ಅಂಥ ಬ್ರಹ್ಮವನ್ನು ಹೇಳಲಿಕ್ಕೆ ಬರೋದಾದ್ರೂ ಕೇಳಲಿಕ್ಕೆ ಬರೋದು. ಮುಂದೆ ಮಹಾರಾಜರು ಭಾಳ ಚಂದ ಅವ್ರದಾರ. ಇನ್ನೂ ನಮ್ಮ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಾರೂಢಪ್ಪರು ಬಂದಾರ. ಅದನ್ನು ನಾವು ನೀವು ಕೇಳಿ ಧನ್ಯರಾಗೋಣ. ಎಂಬಲ್ಲಿ 2 ಮಾತೆ ವಿರಾಮ. ಓಂ